ಮಗ ಅಲ್ಲೊಂದ್ ಸ್ಪೈಡರ್ ಇದೆಯಲ್ಲ, ಅದೇನಾದ್ರು ಕಚ್ಚಿದ್ರೆ ನಾನು ಪಕ್ಕ ಸ್ಪೈಡರ್ ಮ್ಯಾನ್ ಆಗಿ ಹೋಗ್ತೀನಿ. ಆತರ ಎಲ್ಲ ಮಾಡಕ್ ಹೋಗ್ಬಿಡ್ಬೇಡ. ಆಮೇಲೆ ಆ ಸ್ಪೈಡರ್ ಏನಾದ್ರು ನಂಗೆ ಇಲ್ಲಿ ಕಚ್ಚಿದ್ರೆ ಇಲ್ಲಿಂದ ವೆಬ್ಬು ಅಂತ ಬಿಡ್ಬೋದು. ಹೆಂಗೆ ಒಂದ್ಸತಿ ಕಚ್ಚಿಸ್ಕೊಂಡ್ಬಿಡ್ಲಾ? ಬೆಳಗ್ಗೆ ಎಲ್ಲಾರು ತಲೆಗೇನಾದ್ರು ಹೊಡ್ಕೊಂಡೇನೋ ಏನೇನೋ ಮಾತಾಡ್ತಿದ್ಯಲ್ಲೋ. ಆಯ್ತು ಬಿಡಪ್ಪ, ಸ್ಪೈಡರ್ ಬೇಡ. ಅಕಸ್ಮಾತ್ ನಾವು ಪೋರ್ಟಲ್ ಓಪನ್ ಮಾಡೋ ತರ ಇರ್ಬೇಕು ಹಿಂಗೆ. ಅವಾಗ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಡೆಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಟ್ರಾವೆಲಿಂಗ್ ಟೈಮ್ ಕಮ್ಮಿ ಆಗುತ್ತೆ. ಇಲ್ಲಿಂದ ಅಲ್ಲಿ 2 ಸೆಕೆಂಡ್ಸ್ಗೆ ಹೊಟ್ಟೋಗ್ಬೋದು. ಪೋರ್ಟಲ್ ಲೇ ಏನೇನೋ ಮಾತಾಡ್ತಿದ್ಯಲ್ಲೋ, ಆರಾಮಾಗಿದ್ಯಾ ತಾನೆ? ನಾನಿವಾಗ ಹಿಮಾಲಯಸ್ಗೆ ಹೋಗಿ ಅಲ್ಲಿ ಪೋರ್ಟಲ್ ಮಾಡೋದೆಲ್ಲ ಕಲ್ತ್ಕೊಂಡು ಅಲ್ಲಿಂದ ಪೋರ್ಟಲ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಹೆಂಗೆ? ಅವಾಗ ನಿಮ್ಗೂ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಡ ಅದ್ರ ಬಗ್ಗೆ. ಮಗ ಸೀರಿಯಸ್ ಆಗಿ ಹೇಳ್ತೀನಿ, ನೀನು VFX ಆರ್ಟಿಸ್ಟ್ ಆಗ್ಬಿಡು. ಬಿಕಾಸ್ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೆಯಾ. ನಾನು VFX ಆರ್ಟಿಸ್ಟ್. ಹೌದು, VFX ಆರ್ಟಿಸ್ಟೇ. ನೀನು ಎಡಿಟಿಂಗ್ ಕಲಿ, ಆನಿಮೇಷನ್, VFX ಇದೆಲ್ಲ ಕಲ್ತ್ಕೋ. ಅವಾಗ ಪ್ರಾಪರ್ ಆಗಿ ಹೋಟೆಲ್ ಓಪನ್ ಮಾಡ್ಬೋದು. ಒಳ್ಳೆ ಐಡಿಯಾ. ಮುಂದಕ್ಕೆ ಹೇಳು. ನೀನೊಂದು ಕೆಲಸ ಮಾಡು, ಮ್ಯಾಕ್ ಜಾಯಿನ್ ಆಗು. ಅವ್ರು ನಿಂಗೆ VFX, ಎಡಿಟಿಂಗ್, ಆನಿಮೇಷನ್ ಎಲ್ಲ ಹೇಳ್ಕೊಡ್ತಾರೆ. ಇನ್ನೊಂದೇನ್ ಗೊತ್ತಾ, ಅವ್ರದ್ದು 25th ಆನಿವರ್ಸರಿ ಬೇರೆ. ಫ್ರೀ ಲ್ಯಾಪ್ಟಾಪ್ಸ್ ಕೂಡ ಕೊಡ್ತಿದ್ದಾರೆ ಬಸ್. ನಿಜವಾಗ್ಲು ಹೌದು, ಒಳ್ಳೆ ಕರಿಯರ್ ಗ್ರೋತ್ ಕೂಡ ಇದೆ. ಆಮೇಲೆ ನೀನು ಎಲ್ಲಿಂದ ಎಲ್ಲಿಗಾದ್ರೂ ಪೋರ್ಟಲ್ ಓಪನ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಬಾಸ್, ಇವಾಗ್ಲೇ ಹೋಗಿ ಜಾಯಿನ್ ಆಗ್ತೀನಿ, ಪೋರ್ಟಲ್ ಮಾಡೋದು ಕಲಿತೀನಿ. ನೀವು ನಮ್ಮ ಮನೆಗೆ ತುಂಬಾ ದಿನ ಆದ್ಮೇಲೆ ಬರ್ತಾ ಇರ, ಒಂದ್ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ.